ಒಂದು ಗಮನ ಸೆಳೆಯುವ ಸೂಚನೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಳ್ಳೆ ಖ್ಯಾತ ಸುಡುಗಾಡ್ ಸಿದ್ರು, ಕೊರ್ಮ, ಕೊರ್ಚ, ಕೊರ್ವ, ಚಿನ್ನವ, ಬುಡುಗ ಜಂಗಮ್ಮ, ಅಂದಿಜೋಗಿ, ಒಕ್ಕಲಿ, ದಕ್ಕಲಿಗ, ಡೊಂಬಾರ, ಗೋಸಂಗಿ ಇವೆಲ್ಲ ಅಳಿವಿನ ಅಂಚಿನಲ್ಲಿರುವಂತಹ ಸಮಾಜಗಳು. ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಡಿ ಬರುವಂತಹ ಒಂದು ಸಮಾಜ. ಆದರೆ ಮೈನ್ಯೂಟ್ ಕಮ್ಯುನಿಟಿಗಳು ಅಂದರೆ ಅಳಿವಿನ ಅಂಚಿನಲ್ಲಿರುವಂತಹ ಸಮುದಾಯಗಳು. ಇಲ್ಲಿವರೆಗೂ ಅವರು ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೂ ಅವ್ರಿಗೆ ಒಂದು ವಸತಿ ಇಲ್ಲ, ಮನೆ ಇಲ್ಲ. ಅದಕ್ಕೆ ನಾನು ಸುಮಾರು ಕಾಗದಗಳನ್ನ ಜಿಲ್ಲಾ ಅಧಿಕಾರಿಗಳಿಗೆ ಬರೆದಿದ್ದೆ. ನಾನು ಈ ತರ ಇವರಿಗೆ ಮನೆನೇ ಇಲ್ಲ. ಏನಿದೆ ಉತ್ತರದಲ್ಲಿ? ಉತ್ತರ ಕೊಟ್ಟಿದ್ದಾರೆ, ಇಲ್ಲ, ಉತ್ತರ ಬಹಳ ಕೆಟ್ಟದಾಗಿ ಕೊಟ್ಟಿದ್ದಾರೆ. ನನಗೆ ಈ ಸರ್ಕಾರದ ಉತ್ತರ ನೋಡಿದ್ರೆ ಇದನ್ನ ಹರಿದು ಬಿಸಾಡೋಷ್ಟು ಸಿಟ್ಟು ಬರ್ತದೆ. ಅಂದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತವ್ರು, ಒಬ್ಬನಿಗೆ ಮನೆ ಇಲ್ಲ, ಗುಡಿಸ್ದು ಅಂದ್ರೆ ಪ್ಲಾಸ್ಟಿಕ್ ಚೀಲ ಹಾಕೊಂಡು ಮಲಗ್ತಾನೆ, ಅಲ್ಲಿ ಹಾವಿದೆ, ಚಿರತೆ ಇದೆ, ಅಲ್ಲಿ ಒಂದ್ ನಿಮಿಷ ಆರೋಗ್ಯ ಸಚಿವರು ಇಲ್ಲ. ಇದು ನೀವು ಸಮಾಜ, ನೀವು ಇದು ಉತ್ತರ ಏನಂದ್ರೆ ಇದು ಜವಾಬ್ದಾರಿಯಿಂದ ಇರಬೇಕು. ಏನಂತ ಇಲ್ಲಿ ಉತ್ತರ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ, ಕೇಳಿ, ಇಲ್ಲಿ ಉತ್ತರ ಕೊಡ್ತಾರೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ 3-4 ದಶಕಗಳಿಂದ ಕ್ಷೇತ್ರದ ಸಿರ್ವಾರ, ಹೆಬ್ಬೂರು, ಶ್ರೀಕಂಠೇನಪಾಳ್ಯ, ಗಂಗೋನಹಳ್ಳಿ ಗ್ರಾಮದಲ್ಲಿ ವಾಸವಿರುವ ಸಿಳ್ಳೆ ಖ್ಯಾತ ಮತ್ತು ಸುಡುಗಾದ ಸ್ಥಿತ ಸಮುದಾಯಗಳಿಗೆ ನಿವೇಶನ ಸೌಲಭ್ಯ ಕಲ್ಪಿಸುವ ಸಲುವಾಗಿ ಕಲ್ಯಾಣಪುರ ಗ್ರಾಮದ ಸರ್ವೆ ನಂಬರ್ 83ರಲ್ಲಿ 2 ಎಕರೆ ಜಮೀನು ದಿನಾಂಕ 2/3/2024ರಂದು ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆಯವರು ಮಂಜೂರು ಮಾಡಿ ಕಾಯ್ದಿರಿಸಿದ್ದಾರೆ. ಅಂದ್ರೆ ಸದರಿ ಜಮೀನನ್ನು ಭೂ ಸಮತಟ್ಟು ಮಾಡಲು PRD ತುಮಕೂರು ವಿಭಾಗದವರು ಸಲ್ಲಿಸಿರುವ ಅಂದಾಜು ಪಟ್ಟಿಗೆ ಅನುಗುಣವಾಗಿ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ 13,20,000 ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಆಯ್ಕೆಯಾದ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವ ಸಲುವಾಗಿ ವ್ಯವಸ್ಥಾಪಕ ನಿರ್ದೇಶಕರು ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಇವರಿಗೆ ದಿನಾಂಕ 20/1/2024ರಂದು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಅರಕೆರೆ ಗ್ರಾಮದಲ್ಲಿ ವಾಸಿಸುವ ಸಿಳ್ಳೆ ಖ್ಯಾತ ಅಂದಿಜೋಗ ಮತ್ತು ಅಕ್ಕಿಪಿಕ್ಕೆ ಸಮಾಜಗಳಿಗೆ ಒಟ್ಟು 78 ಫಲಾನುಭವಿಗಳಿಗೆ ನಿವೇಶನ ಸೌಲಭ್ಯ ಕಲ್ಪಿಸುವ ಸಲುವಾಗಿ ಅಮಲಾಪುರ ಗ್ರಾಮದ ಸರ್ವೆ ನಂಬರ್ 30ರಲ್ಲಿ ಕ್ರಮವಾಗಿ 1 ಎಕರೆ 1.35 ಎಕರೆ ಜಮೀನನ್ನು ದಿನಾಂಕ 2/3/2024ರಂದು 7/3/2018 ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ಇವರು ಮಂಜೂರು ಮಾಡಿ ಕಾಯ್ದಿರಿಸುತ್ತಾರೆ. ಸದರಿ ಜಮೀನಿನ ಲೇಔಟ್ ನಿರ್ಮಿಸಿ ಮೂಲಭೂತ ಸೌಕರ್ಯಗಳನ್ನು ಮಾಡಲು SCP TSP ಅನುದಾನದಲ್ಲಿ ಕೈಗೊಳ್ಳಲು ವ್ಯವಸ್ಥಾಪಕ ನಿರ್ದೇಶಕರು ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಇವರಿಗೆ ಪತ್ರ ಬರೆಯಲಾಗಿರುತ್ತದೆ. ಆಯ್ಕೆ ಮಾಡಲಾದ ಫಲಾನುಭವಿಗಳಿಗೆ ನಿವೇಶನಗಳನ್ನು ಸಂಬಂಧಿತ ಅಧಿಕಾರಿಗಳ ಮುಖೇನ ಆದಷ್ಟು ಶೀಘ್ರವಾಗಿ ಹಂಚಿಕೆ ಮಾಡಲಾಗುವುದು. ಇದು ಎಷ್ಟು ದಶಕದಿಂದ ಅಂತ ಹೇಳ್ತಾರೆ? 4 ದಶಕದಿಂದ ಇಲ್ಲಿ ವಾಸ ಮಾಡ್ತಾರೆ. 4 ದಶಕದಿಂದ ಅವರ ಅರ್ಜಿಗಳನ್ನು ಹಾಕ್ತಾನೆ ಇದ್ದಾರೆ. ನಾನು ಅಸೆಂಬ್ಲಿ ಕ್ವಶನ್ ಕೇಳ್ತಾನೆ ಇದ್ದೀನಿ. ಲೇಔಟ್ ಮಾಡಕ್ಕೆ ಈಗ ಸರ್ಕಾರ 2018ರಲ್ಲಿ ನಾವು ವಸತಿಗೆ ಕಾಯ್ದಿರಿಸಿದ್ದೇವೆ ಅಂತ ಹೇಳ್ತಾರೆ. ಅವ್ರಿಗೆ 13 ಲಕ್ಷ ರೂಪಾಯಿ ಕೊಡ್ತಾರೆ ಶ್ರೀಕಂಠೇನಪಾಳ್ಯದಲ್ಲಿ. ಅಲ್ಲಿ ಕಲ್ಲು ಬಂಡೆಗಳು, ದೊಡ್ಡ ಬಂಡೆಗಳು, ಅದನ್ನ ಎತ್ತಕ್ಕೆ 1 ಕೋಟಿ ರೂಪಾಯಿ ಹಣ ಕೊಟ್ಟರು. ಅದನ್ನ ಸಮತಟ್ಟು ಮಾಡಕ್ಕಾಗಲ್ಲ. ಅವ್ರನ್ನ ತಮ್ಮಂದು ಶೆಡ್ ಅವರೇ ಹಾಕೊಂಡಿದ್ದಾರೆ. ಕುಡಿಯೋ ನೀರು ಕೊಡಿ ಅಂದ್ರೆ ಕೊಟ್ಟಿಲ್ಲ. ಒಂದು ಲೈಟ್ ಕಂಬ ಹೇಳ್ಕೊಡಿ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಲೈಟ್ ಕಂಬ ಹಿಡಿದು ಒಂದು ಸ್ಟ್ರೀಟ್ ಲೈಟ್ ಹಾಕೊಡೋದಕ್ಕೂ ಅವ್ರಿಗೆ ಆಗಿಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೆ. ಅಂದ್ರೆ SCP TSP ಅಡಿ ಸಿದ್ದರಾಮಯ್ಯನವರು ಬಜೆಟ್ ಅಲ್ಲಿ ಹೇಳಿದರೆ 43 ಕೋಟಿ ಹಣವನ್ನ ನಾನು ಇಟ್ಟಿದ್ದೇನೆ. 43,000 ಕೋಟಿ. ಸ್ವಾಮಿ, ಕೇವಲ ಇರೋದು ಇಲ್ಲೊಂದು 200-250 ಕುಟುಂಬಗಳು. ದಶಕಗಳಿಂದ ಅಂತ ನಾನು ಹೇಳಿಲ್ಲ, ಅಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ಹೇಳಿದ್ದಾರೆ. ಅಲ್ರಿ SCP ನೀವು ಬಡವರ ಪರ, ದಲಿತರ ಪರ, ದೀನ ದಲಿತರ ಪರ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರು ಬಸವಣ್ಣವ್ರನ್ನ ಎಲ್ಲಾರು ತಂದು ಹೇಳ್ತಾರೆ. ನಾನು ಒಂದು 10 ಸಲ ಇಲ್ಲಿ ಕ್ವಶನ್ ಹಾಕಿದ್ರು ಕೂಡ ಒಂದು ನಿವೇಶನ ಕೊಟ್ಟು ಒಂದು ಮನೆ ಕಟ್ಸಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇವ್ರು ಯಾಕೆ SC ST ಪರ ಇಲ್ಲಿ ಮಾತಾಡಲ್ಲ? ಅಲ್ಲ, ಇದು ವೆರಿ ಸೀರಿಯಸ್. ಇಲ್ಲಿ ಬರೀ ಇಲ್ಲಿ ಉತ್ತರಗಳನ್ನ ಕೇಳ್ಕೊಂಡು ಹೋಗೋದಕ್ಕೆ ನಾವು ಇಲ್ಲಿ ಬರಲ್ಲ.